ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕ ಕ್ರೀಡಾಕೂಟಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಎಂ ಪಟೇಲ್, ವರ್ಷಪೂರ್ತಿ ಪತ್ರಕರ್ತರು ಸುದ್ದಿಯ ಒತ್ತಡದಲ್ಲಿಯೇ ಇರುತ್ತಾರೆ. ಪತ್ರಕರ್ತರ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ಕಡಿಮೆ ಮಾಡಿ ಅವರಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಈ ಕ್ರೀಡಾಕೂಟಗಳು ಸಹಕಾರಿಯಾಗುತ್ತದೆ ಎಂದರು. ಇನ್ನು ಬಿಜೆಪಿ ಮುಖಂಡ ಹಾಗೂ ಉದ್ಯಮಿ ಕಂಚಮಾರನಹಳ್ಳಿ ಕಾಂತರಾಜು ಮಾತನಾಡಿ, ವಾರ್ಷಿಕ ಕ್ರೀಡಾಕೂಟಗಳು ಕೇವಲ ಪತ್ರಕರ್ತರಿಗೆ ಮಾತ್ರ ನಡೆದರೆ ಸಾಲದು. ಅವರ ಕುಟುಂಬ ಸದಸ್ಯರನ್ನು ಒಳಗೊಂಡಂತೆ ಕ್ರೀಡಾಕೂಟ ನಡೆದರೆ ಇನ್ನೂ ಹೆಚ್ಚು ಮಹತ್ವ ಪಡೆಯುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕುಟುಂಬಗಳನ್ನು ಒಳಗೊಂಡ ಕ್ರೀಡಾಕೂಟ ನಡೆಯಲಿ ಎಂದು ಸಲಹೆ ನೀಡಿದರು. ಬ್ಯಾಟಿಂಗ್ ನಲ್ಲಿದ್ದಾರೆ. ನಮ್ಮ ಕ್ರೀಡಾಕೂಟಕ್ಕೆ ಶಾಸಕರು ಮತ್ತು ಪತ್ರಕರ್ತರ ಸಂಘದ ಕೆಂಚೇಗೌಡರು ಮತ್ತು ಎಲ್ಲ ವೇದಿಕೆ ಗಣ್ಯರು, ವೇದಿಕೆ ಮುಂಭಾಗದವರು ಎಲ್ಲ ಪತ್ರಕರ್ತರ ಬಾಂಧವ ಮಿತ್ರರಿಗೆ ಒಂದು ಮನವಿ. ಈ ಪತ್ರಕರ್ತರ ಸಂಘ ಜಿಲ್ಲಾ ಪತ್ರಕರ್ತರ ಸಂಘದ ಕ್ರೀಡಾಕೂಟವನ್ನು ಆಯೋಜಿಸಿದ್ರಿ. ಎಲ್ಲರಿಗೂ ನನ್ನ ಶುಭಾಶಯಗಳು. ಮತ್ತು ಈ ಸಂಘದ ಪತ್ರಕರ್ತರ ಸಂಘದ ಮಾಧ್ಯಮ ಮಿತ್ರರು ಮಾತ್ರ ಇದ್ರಿ. ನೀವು ಇಲ್ಲಿ ನಡೆಸಿದಾಗೆಲ್ಲ ಮಾಧ್ಯಮ ಮಿತ್ರರು ಇಲ್ಲ, ಅವ್ರ ಫ್ಯಾಮಿಲಿಗವರು ಸ್ಪೋರ್ಟ್ಸ್ ನಡೆಸಬೇಕು, ಇಲ್ಲ ಬೇರೆ ಮಾಡಬೇಕು. ನೀವೇನಾಗಿದೆ ಅಂದ್ರೆ ನಿಮ್ಗೆ ಏನಿದ್ರಿ ನೀವೇ ಸ್ಪೋರ್ಟ್ಸ್ ಸೆಕ್ಷನ್ ನೀವೇ ಪ್ರೈಸ್ ತಗೊಂಡು ಹೋಗ್ತಾ ಇದ್ರಿ. ನಿಮ್ ನೇತೃತ್ವದಲ್ಲಿ ನಡೆಸಿ, ಇಲ್ಲ ಮಕ್ಳಿಗೆ ಮಾಡಿ, ಇಲ್ಲ ನಿಮ್ಮ ಮನೆಯವರಿಗೆ ಮಾಡಿ, ಇಲ್ಲ ಪಬ್ಲಿಕ್ಸಿಗೆ ಮಾಡಿ. ಈಗ ಏನಾಯ್ತು ಏನಾಗಿದೆ ಅದ್ ಮಾಡ್ತೀರಿ, ಈಗ ಮಾಡ್ತಾ ಇರೋದು ಅಷ್ಟೇ ಹೇಳ್ತಿರೋದು. ಈಗ ನಿಮಗೆ ನೀವೇ ಹೆಂಗೆ ಅಂದ್ರೆ ಹಿಂದೆ ಅಕ್ಕನ ಮಕ್ಳು ಮನೆ ತನಕ ಮಾಡ್ಕೊಂಡು ಆತ ನಿಮ್ಮನ್ನು ನೀವೇ ಪ್ರೈಸ್ ತಗೊಂಡು ಹೋಗ್ತಿದ್ರೆ ಬೇರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ವಿ. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ರಾಜ್ಯ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ, ಜಿಲ್ಲಾ ಸಂಘದ ಅಧ್ಯಕ್ಷ ಜೆ.ಆರ್. ಕೆಂಚೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.